ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ನೋಡಲೇಬೇಕಾದಂತ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಪವರ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಯುಟಿ ಖಾದರ್ ಅವರೇ ಬಹಳಷ್ಟು ಸ್ಟೆಪ್ಸ್ ಗಳನ್ನ ತಗೊಳ್ತಾ ಇದ್ದೀರಿ. ನೀವು ಈ ಸ್ಟೋರಿ ನೋಡಲೇಬೇಕು. ನಿಮ್ಮ ಇಲಾಖೆ ಅಧಿಕಾರಿಗಳು ಯಾವ ತರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ನೋಡಿ ಕಣ್ತುಂಬಿಸ್ಕೊಂಡು ಖುಷಿ ಪಡಿ. ನಿಮ್ಮ ವೈದ್ಯರ ಕಲೆಕ್ಷನ್ ವೈಖರಿ ಇದೆಯಲ್ಲ, ಇದನ್ನ ನೋಡ್ಬಿಟ್ರೆ ಬೆಚ್ಚಿ ಬೀಳ್ತೀರಿ. ಹಣ ಕೊಡೋದಿದ್ರೆ ಇಲ್ಲಿ ಹೆರಿಗೆನೇ ಆಗಲ್ಲ, ಹಣ ವಸೂಲಿ ಮಾಡ್ಕೊಂಡು ಕೂತ್ಕೊಳ್ತಾರೆ. ಹೇಸಿಗೆ ತಿನ್ನೋ ಜನ, ವಲಸೆ ಬಂದ ಬಡ ಕೂಲಿ ಕಾರ್ಮಿಕರಿಂದಲೂ ಹಣ ವಸೂಲಿ ಮಾಡ್ತಾರೆ ಅಂತಂದ್ರೆ ಇವ್ರನ್ನ ಏನ್ ತಿನ್ಬೋದು ಹೊಟ್ಟೆಗೆ ಹೇಳಿ. ಹಣ ಪಡೆಯೋದಕ್ಕೆ ಬ್ರೋಕರ್. ಇಲ್ಲಿ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಹೆರಿಗೆನೆ ಮಾಡ್ಸಲ್ಲ ರೀ. ಜನರ ಜೀವದ ಜೊತೆ, ಹೆಣ್ಮಕ್ಳು ಗರ್ಭಿಣಿ ಮಹಿಳೆಯರ ಜೀವದ ಜೊತೆ ಆಟ ಆಡ್ತಾರೆ ಇವರು. ವಲಸೆ ಬಂದಿರೋ ಬಡ ಕೂಲಿ ಕಾರ್ಮಿಕರಿಂದ ಹಣ ಪಡ್ಕೊಳ್ತಾರೆ. ಹಣ ಪಡೆಯೋಕೆ ಬ್ರೋಕರ್ ಗೀಕರ್ ಏನಿಲ್ಲ, ನೇರವಾಗಿ ಡಾಕ್ಟರ್ಗಳೇ ಡೀಲ್ ಮಾಡ್ತಾರೆ. ಇದು ಗುಬ್ಬಿ ಸರ್ಕಾರಿ ಆಸ್ಪತ್ರೆ ವೈದ್ಯೆಯ ಲಂಚದ ಕರ್ಮಕಾಂಡ. ಈಕೆಯ ಲಂಚಾವತಾರ ಇದೆಯಲ್ಲ ಅಷ್ಟಿಷ್ಟಲ್ಲ. ತುಮಕೂರು ಜಿಲ್ಲೆ ಗುಬ್ಬಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಂಚಾವತಾರ. ವೈದ್ಯೆ ಪವಿತ್ರ ಬಳಿ ಹೆರಿಗೆಗೆ ಬಂದಿದ್ದ ಉತ್ತರ ಭಾರತದ ಮಹಿಳೆ ಪೋಷಕರಿಂದ ಹಣದ ಬೇಡಿಕೆ ಇಟ್ಟಿದ್ಲು ವೈದ್ಯೆ ಪವಿತ್ರ. ದುಡ್ಡು ಕೊಟ್ರೆ ನಾನು ಡೆಲಿವರಿ ಮಾಡ್ತೀನಿ ಅಂತ, ನಾನು ಬಡವರಂತೆ ನಿಮ್ಮನ್ನ ನೋಡ್ಕೊಂಡಿಲ್ಲ ಅಂತ ಬೇಡಿಕೆ ಇಟ್ಟಿದ್ದಾಳೆ. ತೊಂದರೆ ಕೊಟ್ಟಿಲ್ಲ, ಕಿರುಕುಳ ಕೊಟ್ಟಿಲ್ಲ, 6,000 ಕೊಡು ಅಂತ ಡಾಕ್ಟರ್ ಕೇಳಿದಾರೆ. ಅಂದ್ರೆ ಬಡವರಾದ್ರೆ ನೀವು ಕಿರುಕುಳ ಕೊಡ್ತೀರಾ ಅಂತ ಆಯ್ತು. ಇವನ್ನೆಲ್ಲ ಡಾಕ್ಟ್ರು ಅಂತ ಕರಿತೀರಲ್ರಿ, ರಾಕ್ಷಸರು ಅಂತ ಹಾಕ್ರಿ ಅವ್ರ ಹೆಸರು ಮುಂದೆ. ಅಲ್ಲಿ ಹೆರಿಗೆ ಮಾಡಿಸೋದಕ್ಕೆ 6,000 ರೂಪಾಯಿಗೆ ಡೀಲ್ ಆಗಿರುವಂತ ಆಡಿಯೋ ಸಂಭಾಷಣೆ ಪವರ್ ಟಿವಿಗೆ ಸಿಕ್ಕಿದೆ. ಆಡಿಯೋ ಸಂಭಾಷಣೆ ಆಸ್ಪತ್ರೆ ವೈದ್ಯೆಯ ಲಂಚದ ಕರ್ಮಕಾಂಡ ಏನು ಅನ್ನೋದು ಬಿಚ್ಚಿಡುತ್ತೆ. ಕೇಳಿಸ್ಕೊಳ್ಳಿ. मैंने तुमको गरीब जैसे दिखाया गवर्नमेंट हॉस्पिटल में? नहीं दिखाया, मगर मैंने तुमको बोला गरीब आदमी है तू? मैंने बोला आपको? नहीं बोले हैं, मगर फिर भी क्या हमने ऐसे कोई दिक्कत किया आपको? दिक्कत नहीं दी है, मगर गवर्नमेंट हॉस्पिटल आदमी गरीब आदमी आता ना, जो थोड़ा इसलिए मैं भी बोल रही हूँ जाके काम कर दो। कैसा होता मैम उसको छोड़ के इधर जाने, इसलिए मैं बोल रही हूँ सोमवार आके डिस्चार्ज करती हूँ। ತುಮಕೂರು ಪ್ರತಿನಿಧಿ ಹೇಮಂತ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹೇಮಂತ್, ಏನ್ರಿ ನಾನು ನಿಮ್ಮನ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವ್ರ ತರ ನೋಡ್ಕೊಂಡಿದ್ದೀನ ಅಂತ ಕೇಳ್ತಾಳಲ್ಲ ಯಮ್ಮ ಡಾಕ್ಟ್ರು. ಇವ್ರನ್ನೆಲ್ಲ ಡಾಕ್ಟ್ರು ಅನ್ಬೇಕೋ ರಾಕ್ಷಸರು ಅನ್ಬೇಕೋ ಗೊತ್ತಾಗ್ತಾ ಇಲ್ಲ ನನಗೆ. ಏನು 6,000 ರೂಪಾಯಿ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಹೆರಿಗೆನೆ ಮಾಡ್ಸಲ್ವಾ? ಅಂದ್ರೆ ಬಡವರಾದ್ರೆ ಇವಳು ಹಿಂಸೆ ಕೊಡ್ತಾ ಇದ್ಲು, ಕಿರುಕುಳ ಕೊಡ್ತಾ ಇದ್ರು ಅಂತ ಅರ್ಥನಾ? ಸಿಂಧೂರ ಏನು ಹೆರಿಗೆಗೆ ಹೋದಂತ ಮಹಿಳೆಯ ಬಳಿ ಏನು 6,000 ರೂಪಾಯಿ ಲಂಚ ಕೇಳಿರುವಂತ ಘಟನೆ ತುಮಕೂರು ಜಿಲ್ಲೆ ಗುಬ್ಬಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿರುವಂತದ್ದು. ಏನು ಸರ್ಕಾರಿ ಆಸ್ಪತ್ರೆಗೆ ಉತ್ತರ ಭಾರತದ ಮೂಲದ ಮಹಿಳೆ ಏನು ಅವರು ಮಾತನಾಡುವಂಥದ್ದು ಹಿಂದಿ ಆಗಿರೋದ್ರಿಂದಾಗಿ ಅವರ ಬಳಿ ಹಣವನ್ನ ಕೀಳ್ಬೋದು ಅನ್ನಂತ ಹೇಳಿ ಅಲ್ಲಿನ ವೈದ್ಯ ಪವಿತ್ರ ಅನ್ನುವಂಥವ್ರು 6,000ಕ್ಕೆ ಡಿಮ್ಯಾಂಡ್ ಅನ್ನ ಮಾಡಿರುವಂತದ್ದು. ಅದು ಕೂಡ ಏನು ಫೋನ್ ನಲ್ಲಿ ನೇರವಾಗಿ ಹಣವನ್ನ ಕೇಳ್ತಾರೆ ಅಂದ್ರೆ ಇವರು ಯಾವ ಮಟ್ಟಕ್ಕೆ ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದಾರೆ, ಮತ್ತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನರಿಗೆ ಯಾವ ರೀತಿಯ ಚಿಕಿತ್ಸೆ ಸಿಗ್ತಾ ಇದೆ ಅನ್ನುವಂಥದ್ದು ಈ ಆಡಿಯೋ ಮೂಲಕ ಗೊತ್ತಾಗುವಂಥದ್ದು. ಯಾಕಂತಂದ್ರೆ ಆತ ಮೇಡಮ್ ಬಡವರು ಬರುವಂತದ್ದು ಸರ್ಕಾರಿ ಆಸ್ಪತ್ರೆಗೆ, ಇಲ್ಲಿ ನಮ್ಗೆ ಚಿಕಿತ್ಸೆಯನ್ನ ಫ್ರೀ ಆಗಿ ಕೊಡ್ಬೇಕು ಅಂತ ಕೇಳಿದ್ರೆ ನಾನು ಯಾವತ್ತಾದ್ರೂ ನಿಮ್ಮನ್ನು ಬಡವ್ರ ತರ ನೋಡ್ಕೊಂಡಿದ್ದೀನಾ ಅಥವಾ ಬಡವ್ರ ತರ ಚಿಕಿತ್ಸೆ ಕೊಟ್ಟಿದ್ದೀನಾ? ನಾನು ನನ್ನ ಹೈ ಲೆವೆಲ್ ಅಲ್ಲಿ ಚಿಕಿತ್ಸೆಯನ್ನ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಹಣವನ್ನ ತರಬೇಕಾಗುತ್ತೆ. ಸುಮಾರು ಏನು 6,000 ರೂಪಾಯಿ ನೀವು ಹಣವನ್ನ ಕೊಡ್ಬೇಕು ಅಂತೇಳಿ ಹಿಂದಿಯಲ್ಲಿ ಕೇಳುವಂಥದ್ದು. ಅದು ಕೂಡ ಅವ್ರಿಗೆ ಏನು ಡಾಕ್ಟರ್ ಪವಿತ್ರ ಅವ್ರಿಗೆ ಅಸ್ಪಷ್ಟವಾಗಿ ಹಿಂದಿ ಬರೋದ್ರಿಂದಾಗಿ ಆಕೆ ಮಾತನಾಡುವಂತ ಸಂದರ್ಭದಲ್ಲಿ ಏನು 4,000 ಅನ್ನುವಂಥದ್ದು ಮತ್ತೆ 6,000 ಅನ್ನುವಂಥದ್ದು ಆತ ಮತ್ತೆ ಅದನ್ನ ಕ್ಲಾರಿಫೈ ಮಾಡಿ 6,000 ಅಂತ ಹೇಳಿ ಹೇಳುವಂಥದ್ದು ಕೂಡ ನಡೆದಿರುವಂಥದ್ದು. ಇಲ್ಲಿ ಏನು ಸರ್ಕಾರಿ ಆಸ್ಪತ್ರೆ ಅಂದ ತಕ್ಷಣ ಏನು ಬಡ ಜನತೆಗೆ ಉಚಿತವಾಗಿ ಚಿಕಿತ್ಸೆ ಸಿಗುತ್ತೆ ಅಂತ ಹೇಳಿ ಅಲ್ಲಿನ ಜನ ಏನು ಚಿಕಿತ್ಸೆ ಪಡಲಿಕ್ಕೆ ಹೋಗ್ತಾರೆ. ಆದ್ರೆ ಈ ರೀತಿಯಾಗಿ ಥ್ಯಾಂಕ್ ಯು ಹೇಮಂತ್, ನಿಮ್ಮ ಡೀಟೇಲ್ಸ್ಗಾಗಿ.